ಓಕೆ ಡಿಯರ್ ಸ್ಟೂಡೆಂಟ್ಸ್, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕಂಟೆಂಟ್ಗಳನ್ನ ಹೇಗೆ ಬರೀತೀನಿ ಅಂತ. ಓಕೆ, ಲೆಟ್ ಎ ಇಸ್ ಈಕ್ವಲ್ ಟು ಫಾರ್ ಎಕ್ಸಾಂಪಲ್ 1, 2, 3, then the relation are defined on set A by ಯಾವ ರೀತಿ ಹೇಳಿದೆ ನೋಡಿ, R is equal to 1, 1, 2, 2, 1, 3, 3, 1 is reflexive. Justify your answer. ರಿಫ್ಲೆಕ್ಸಿವ್ ಆಗುತ್ತೋ ಇಲ್ವೋ ನೋಡಬೇಕು. ಜಸ್ಟಿಫೈ ಮಾಡಿದ್ರೆ ಆಗಿದ್ರೆ ಯಾಕೆ ಆಗುತ್ತೆ ಅಂತ ಹೇಳಬೇಕು, ಯಾಕೆ ಆಗಿಲ್ಲ ಅಂತಲೂ ಹೇಳಬೇಕು. ಓಕೆ, ನೋಡೋಣ. ಈಗ ರಿಫ್ಲೆಕ್ಸಿವ್ ಹೇಳಬೇಕಾದ್ರೆ ಎ ಟೈಪಲ್ಲಿ ಇರಬೇಕು ಅಂತ ಹೇಳಿದ್ವಿ, ಹೌದಲ್ವಾ? 1 ಇದೆ 1, 1, 2 ಇದೆ 2, 2, 3 ಇದೆ 3, 3 ಇದೆಯಾ ನೋಡಿ, ಇಲ್ಲ. ದೇರ್ ಫಾರ್ ಆಗ ಏನಂತ ಬರೆಯೋಣ, ಸಿನ್ಸ್ 3 belongs to set A, 3, 3 does not belongs to R. ನೋಡಿ 3 ಇದೆ, ಯಾವುದಿಲ್ಲ 3, 3 ಇಲ್ಲ. 3, 3 ಇದ್ದಿದ್ರೆ ಅದು ರಿಫ್ಲೆಕ್ಸಿವ್ ಆಗ್ಬಿಡೋದು. ಸೊ ಸಿನ್ಸ್ 3 belongs to A, 3, 3 does not belongs to R is not reflexive. ಅರ್ಥ ಆಯ್ತಾ ಮಕ್ಕಳ? R is not reflexive. ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಇದರಲ್ಲೇ ಫ್ರೇಮ್ ಮಾಡ್ತೀನಿ ನೋಡಿ. ಇದೇ ಕ್ವಶನ್ ಅರ್ಥ ಮಾಡ್ಕೊಡಿ. ಓಕೆ, ಈಗ ಇದೇ ಕ್ವಶನ್ಸ್ ಅಂದ್ರೆ ಹೇಗೆ ಬರೆಯೋದು, ನಾನು ಈಗ ಬರಿತೀನಿ ನೋಡಿ. 1, 1 ಇದೆ, 2, 2 ಇದೆ, 3, 3 ಇದೆ, 1, 2 ಇದೆ, ಇಷ್ಟೇ ಇರೋದು. ಈಸ್ ಸಿಮಿಟ್ರಿಕ್. ಈ ಸಿಮಿಟ್ರಿಕ್ ಅಂತ ಕೇಳ್ತಾ ಇದ್ದಾರೆ. ಸಿಮಿಟ್ರಿಕ್ ಆಗುತ್ತೋ ಇಲ್ವೋ ನೋಡಿ. ಸಿಮಿಟ್ರಿಕ್ ಅಂತ ಹೇಳ್ಬೇಕಾದ್ರೆ ಎ ಬಿ ಇದ್ರೆ ಬಿ ಎ ಟೈಪಲ್ಲಿ ಇರೋದು ಅದ್ರ ಒಳಗಡೆ ಇರಬೇಕು, ಹೌದಲ್ವಾ? ಹಾಗಾದ್ರೆ ಇಲ್ಲಿ ನೋಡಿ, ಸಿಮಿಟ್ರಿಕ್ ಅಂತ ಬಂದ ತಕ್ಷಣ ರಿಲೇಷನ್ ನೋಡ್ಬೇಕು. ರಿಲೇಷನ್ ಒಳಗಡೆ 1, 2 ಇದೆ, ಅಂದ್ರೆ ಎ ಬಿ ಇದೆ. ಬಿ ಎ ಇದೆಯಾ? ಇಲ್ಲ ನೋಡಿ. 1, 2 ಇದೆ, ಯಾವುದಿಲ್ಲ. 2, 1 ಇಲ್ಲ. ಹಾಗಾದ್ರೆ ಅದನ್ನ ಬರೆಯೋಣ. ಸಿನ್ಸ್ 1, 2 belongs to R, but 2, 1 ಇಲ್ಲ, does not belongs to R. Therefore, R is not symmetric. Okay, next content is I am going to deal here next content. Here. Look here makla. Okay, ಹಾಗೆ ನೋಡಿ ಮಕ್ಕಳ, ಹಾಗೆ ನೋಡಿ, ಇಲ್ಲೇನೋ ಬರೀತಾ ಇದ್ದೀನಿ. So here 1, 1, 2, 3, 3, 2 is transitive. ಕೇಳಿದ್ದಾರೆ ನಮ್ಮನ್ನ, ಇದು ಟ್ರಾನ್ಸಿಟಿವ್ ಆಗುತ್ತಾ ಅಂತ. ಜಸ್ಟಿಫೈ ಯುವರ್ ಆನ್ಸರ್. ಮಕ್ಕಳ, ಟ್ರಾನ್ಸಿಟಿವ್ ಆಗಬೇಕಾದ್ರೆ ನಾವೇನಂತ ಹೇಳಿದೀವಿ, ಎ ಟು ಬಿ ಇದ್ದು ಬಿ ಟು ಸಿ ಇದ್ರೆ ಎ ಟು ಸಿ ಇರಬೇಕು ಅಂತ ಹೇಳಿದ್ವಿ. ಯಾವ ರೀತಿ ಇರಬೇಕು? ಎ ಬಿ ಟೈಪಲ್ಲಿ ಇದ್ದು ಬಿ ಸಿ ಟೈಪಲ್ಲಿ ಇದ್ರೆ ಎ ಟು ಸಿ ಇರಬೇಕು ಅಂತ ಹೇಳಿದ್ವಿ, ಹೌದಲ್ವಾ? ಇಲ್ಲಿ ಚೆಕ್ ಮಾಡಿ. 2 to 3 ಇದೆ, ನೆಕ್ಸ್ಟ್ 3 to 2 ಇದೆ, ದೆನ್ ಎಲ್ಲಿಂದ ಎಲ್ಲಿಗೆ ಇರಬೇಕಾಯ್ತು? 2 to 2 ಇಲ್ಲ ನೋಡಿ ಅದರಲ್ಲಿ. ಸೊ ದೇರ್ ಫಾರ್ ಹಾಗಾದ್ರೆ ಈಗ ಬರೆಯೋಣ. ಹಾಗಾದ್ರೆ ಸಿನ್ಸ್ 2, 3 and what 3, 2 belongs to R, but what ಯಾವುದಿಲ್ಲ, 2, 2 does not belongs to R. Therefore, R is not transitive. ಅರ್ಥ ಆಗ್ಬೋದಾ? ರೈಟ್. ಸೊ ನೆಕ್ಸ್ಟ್ ಒಂದು ಕಾನ್ಸೆಪ್ಟಿಗೆ ಹೋಗ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ ಮಕ್ಕಳ. ಇದು ರಬ್ ಮಾಡಿ, ಇದು ನಿಮಗೆ ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಯಾವಾಗ ಟ್ರಾನ್ಸಿಟಿವ್ ಆಗಲ್ಲ, ಯಾವಾಗ ರಿಫ್ಲೆಕ್ಸಿವ್ ಆಗಲ್ಲ, ಯಾವಾಗ ಸಿಮಿಟ್ರಿಕ್ ಆಗಲ್ಲ ಅನ್ನೋದಕ್ಕೆ. ಓಕೆ, ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಇದು ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಳ್ಳಿ. ತುಂಬ ಇಂಪಾರ್ಟೆಂಟು, 1 marks. ಇದು ಅರ್ಥ ಆದರೆ ನಿಮಗೆಲ್ಲ ಅರ್ಥ ಆಗ್ಬಿಡ್ತು ಅಂತ ಹಾಗಾದರೆ. ಓಕೆ, ದ ಕ್ವಶನ್ ಈಸ್ ಲೈಕ್ ದಟ್. Give an example
ಗಿವ್ ಅನ್ ಎಕ್ಸಾಂಪಲ್. Give an example for a relation, which is reflexive only, reflexive ಮಾತ್ರ ಆಗಿರಬೇಕು, but not symmetric and transitive. ಮಕ್ಕಳ ಅರ್ಥ ಮಾಡ್ಕೋಬೇಕು. ಸೊ ಏನಾಗಿರ್ಬೇಕಂತೆ, ರಿಫ್ಲೆಕ್ಸಿವ್ ಮಾತ್ರ ಆಗಿರ್ಬೇಕು, ಬಟ್ ನಾಟ್ ಯಾವ್ಯಾವ ಆಗಿರಬಾರ್ದು, ಸಿಮಿಟ್ರಿಕ್ ಆಗಿರಬಾರ್ದು, ಟ್ರಾನ್ಸಿಟಿವ್ ಆಗಿರಬಾರ್ದು. ಓಕೆ, ಹಾಗಾದ್ರೆ ಹೇಗೆ ಬರಿಬೇಕು ಸೊಲ್ಯೂಷನ್ ಬರಿಬೇಕಾದ್ರೆ ನಾವು ಯಾವತ್ತೂ ಒಂದು ಸೆಟ್ ಅನ್ನ ತಗೋಬೇಕು. ಹೇಗೆ ತಗೋತೀನಿ ಅಂದ್ರೆ, ಲೆಟ್ ಎ ಇಸ್ ಈಕ್ವಲ್ ಟು 1, 2, 3 ಒಂದು ಕಾಮನ್ ಎಕ್ಸಾಂಪಲ್ ತಗೋತೀನಿ. ರಿಲೇಷನ್ ಬರಿತೀನಿ, ರಿಫ್ಲೆಕ್ಸಿವ್ ಆಗಿರಬೇಕು, ಸಿಮಿಟ್ರಿಕ್ ಆಗಬಾರ್ದು, ಮತ್ತೆ ಇನ್ನೇನಾಗಬಾರ್ದು, ಟ್ರಾನ್ಸಿಟಿವ್ ಆಗಬಾರ್ದು. ಹೇಗೆ ಬರಿತೀನಿ ನೋಡಿ. ರಿಫ್ಲೆಕ್ಸಿವ್ ಆಗಬೇಕಾದ್ರೆ 1 ಇದೆ 1, 1, 2 ಇದೆ 2, 2, 3 ಇದೆ 3, 3 ಬರಿಬೇಕಾ. ಈಗ ಇದೇನಾಗಿದೆ, ಈಗ ರಿಫ್ಲೆಕ್ಸಿವ್ ಆಗೋಯ್ತು. ಏನೇನಾಗಬಾರ್ದು, ಸಿಮಿಟ್ರಿಕ್ ಆಗಬಾರ್ದು, ಟ್ರಾನ್ಸಿಟಿವ್ ಆಗಬಾರ್ದು. ನಾನು ಇನ್ನೇನು ಮಾಡ್ಕೋತೀನಿ, ಇನ್ನೊಂದು 1, 3 ಅಂತ ತಗೋತೀನಿ. 1, 3 ಮತ್ತೆ ಇನ್ನೊಂದು ತಗೋತಾ ಇದ್ದೀನಿ 2, 3 1, 3 ಮತ್ತೆ 3, 2 ಇಷ್ಟು ತಗೊಂಡ್ರೆ ಸಾಕು. ಇನ್ನೆರಡು ಡಿಫ್ರೆಂಟ್ ಪೇರ್ ಬರ್ಬಿಟ್ರೆ ಸಾಕು. ನೋಡಿ, 1, 1 ಇದೆ 2, 2 ಇದೆ 3, 3 ಇದೆ, ರಿಫ್ಲೆಕ್ಸಿವ್ ಆಗಾಯ್ತು. 1, 3 ಇದೆ 3, 1 ಇಲ್ಲ, ಸೊ ಸಿಮಿಟ್ರಿಕ್ ಆಗಲ್ಲ. 3, 2 ಇದೆ 2, 3 ಇಲ್ಲ, ಸಿಮಿಟ್ರಿಕ್ ಆಗಲ್ಲ. ಹಾಗೆ ನೆಕ್ಸ್ಟ್ ನೋಡಿ, 1 to 3 ಇದೆ, ನೆಕ್ಸ್ಟ್ 3 to 2 ಇದೆ, 1 to 2 ಇಲ್ಲ, ದೇರ್ಫೋರ್ ಏನಾಗಲ್ಲ, ಟ್ರಾನ್ಸಿಟಿವ್ ಆಗಲ್ಲ. ಹೀಗೆ ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಕತೆಗೆ ಬರ್ತಾ ಇದ್ದೀನಿ. ಗಿವ್ ಅನ್ ಎಕ್ಸಾಂಪಲ್ ಫಾರ್ ಎ ರಿಲೇಷನ್ which is ಏನ್ ಮಾತ್ರ ಆಗಿರಬೇಕು, ಸಿಮಿಟ್ರಿಕ್ ಮಾತ್ರ ಆಗಿರಬೇಕು. ನೋಡೋಣ, ತುಂಬಾ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳ. ಸೊ ಏನ್ ಬರ್ದೆ, ವಿಚ್ ಈಸ್ ಯಾವ್ದು ಮಾತ್ರ ಆಗಿರಬೇಕು ಅಂತ ಹೇಳಿದೆ, ವಿಚ್ ಈಸ್ ಸಿಮಿಟ್ರಿಕ್ ಮಾತ್ರ. ಈಗ ವಿಚ್ ಈಸ್ ಸಿಮಿಟ್ರಿಕ್ ಓನ್ಲಿ, ಬಟ್ ನಾಟ್ ರಿಫ್ಲೆಕ್ಸಿವ್ ಅಂಡ್ ಟ್ರಾನ್ಸಿಟಿವ್. ಹೇಗೆ ಬರಿಬೇಕು, ರಿಫ್ಲೆಕ್ಸಿವ್ ಆಗೋಂಗೆ ಮಾತ್ರ ಬರೆಯೋಣ. ಬರೀಲಾಗಾದ್ರೆ ತುಂಬ ಸಿಂಪಲ್ ಎಕ್ಸಾಂಪಲ್ಲು ನೋಡಿ. ಹೇಗೆ ಬರಿತೀನಿ ಹಾಗಾದ್ರೆ, ಸೆಟ್ ತಗೋಬೇಕು ಹೌದಲ್ವಾ. ಲೆಟ್ ಎ ಇಸ್ ಈಕ್ವಲ್ ಟು 1, 2, 3 ತಗೊಂಡೆ. ಆರ್ ಒಳಗಡೆ ಹೇಗೆ ಬರೆಯೋಣ, ರಿಫ್ಲೆಕ್ಸಿವ್ ಮಾತ್ರ ಆಗುತ್ತೆ. ರಿಫ್ಲೆಕ್ಸಿವ್ ಹೇಗೆ ಹೇಳಿದೀವಿ, ಎ, ಬಿ ಇದ್ರೆ ಬಿ, ಎ ನೋಡಿ. ಸೊ 1, 2 ಮತ್ತೆ 2, 1 ಸಾಕು. ಎ ಟು ಬಿ ಇದೆ, ಬಿ ಟು ಎ. 1, 2 ಇದೆ 2, 1 ಇದ್ರೆ ಸಾಕು. ಅದೇನಾಗ್ಬಿಡ್ತದು, ಸಿಮಿಟ್ರಿಕ್ ಆಗೋಯ್ತು. ರಿಫ್ಲೆಕ್ಸಿವ್ ಆಗುತ್ತಾ, ಇಲ್ಲ ನೋಡಿ. 1ಗೆ 1, 1 ಇರಬೇಕಾಯ್ತು, 2ಗೆ 2, 2 ಇರಬೇಕಾಯ್ತು, 3ಗೆ 3, 3 ಇರಬೇಕು. ಯಾವುದೂ ಇಲ್ಲ, ದೇರ್ಫೋರ್ ರಿಫ್ಲೆಕ್ಸಿವ್ ಅಲ್ಲ. ಟ್ರಾನ್ಸಿಟಿವ್ ಆಗುತ್ತಾ ಚೆಕ್ ಮಾಡಿ. ಟ್ರಾನ್ಸಿಟಿವ್ ಆಗಬೇಕಾದ್ರೆ 1 to 2 ಇದೆ, 2 to 1 ಇದೆ, ದೆನ್ ಎಲ್ಲಿಂದ ಎಲ್ಲಿಗಿರ್ಬೇಕಾಯ್ತು, 1 to 1 ಇರಬೇಕಾಯ್ತು, ಇಲ್ವಲ್ಲ. ದೇರ್ಫೋರ್ ನಾಟ್ ಎ ಟ್ರಾನ್ಸಿಟಿವ್. ಗಾಟ್ ಮೈ ಪಾಯಿಂಟ್. Next example is, give an example for a relation which is transitive only, but not reflexive and symmetric. ಎಷ್ಟು ಸಿಂಪಲ್ ಬರೆಯೋಣ ನೋಡಿ. ಎಷ್ಟು ಸಿಂಪಲ್ ಬರಿತೀನಿ, ಎಷ್ಟು ಸಿಂಪಲ್ ಬರೀಲದನ್ನಾಗಾದ್ರೆ ಯೋಚನೆ ಮಾಡಿ. ಸೊ ಮಕ್ಕಳ ಗಮನ ಇಟ್ಟು ಕೇಳಿಸ್ಕೋಬೇಕು. ಟ್ರಾನ್ಸಿಟಿವ್ ಮಾತ್ರ ಆಗಿರ್ಬೇಕು. ಟ್ರಾನ್ಸಿಟಿವ್ ಅಂದ್ರೆ ಯಾವ ಥರ ಇರಬೇಕು, ಎ ಟು ಬಿ, ಬಿ ಟು ಸಿ, ದೆನ್ ಎ ಟು ಸಿ ಇರಬೇಕು. ಸೊ ಹಾಗಾದ್ರೆ ಈಗ ಬರಿತಾ ಇದ್ದೀನಿ, ಆರ್ ಇಸ್ ಈಕ್ವಲ್ ಟು, ಇಲ್ಲಿ ನೋಡ್ರಪ್ಪ, 1, 2 ನೆಕ್ಸ್ಟು 2, 3 ನೆಕ್ಸ್ಟು 1, 3 ಸಾಕು. ನೋಡಿ ಇಲ್ಲಿ ಗಮನ ಕೊಡಿ, 1 to 2 ಇದೆ, ನೆಕ್ಸ್ಟ್ 2 to 3 ಇದೆ, ದೆನ್ ವಾಟ್ 1 to 3 ಇದೆ. ಮುಗಿದೋಯ್ತಲ್ಲ. ಸೊ ಟ್ರಾನ್ಸಿಟಿವ್ ಆಗೋಯ್ತು. ಎ ಟು ಬಿ ಇದೆ, ಬಿ ಟು ಸಿ ಇದೆ, ದೆನ್ ಎ ಟು ಸಿ ಇದೆ. ದೇರ್ಫೋರ್ ಇಟ್ ಈಸ್ ಎ ಟ್ರಾನ್ಸಿಟಿವ್. ರಿಫ್ಲೆಕ್ಸಿವ್ ಆಗಲ್ಲ, ಯಾಕೆ 1, 1 ಇಲ್ಲ, 2, 2 ಇಲ್ಲ, 3, 3 ಇಲ್ಲ, ರಿಫ್ಲೆಕ್ಸಿವ್ ಆಗಲ್ಲ. ಸಿಮಿಟ್ರಿಕ್ ಆಗುತ್ತಾ ನೋಡಿ. 1, 2 ಇದೆ, 2, 1 ಇಲ್ಲ, 2, 3 ಇದೆ, 3, 2 ಇಲ್ಲ, 1, 3 ಇದೆ, 3, 1 ಇಲ್ಲ. ದೇರ್ಫೋರ್ ಇಟ್ ಈಸ್ ನಾಟ್ ಎ ಸಿಮಿಟ್ರಿಕ್ ಆಲ್ಸೋ, ರೈಟ್. ನೆಕ್ಸ್ಟ್ ಹಾಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಇಲ್ಲಿ ನೋಡಿ. ವಿಚ್ ಈಸ್ ಪೇರ್ ಮಾಡ್ಕೊಂತ ಹೋಗ್ತೀನಿ ಹೇಗೆ ಅಂತ. ವಿಚ್ ಈಸ್, ಇದು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಪ್ಪ. ವಿಚ್ ಈಸ್ ರಿಫ್ಲೆಕ್ಸಿವ್
and symmetric, which is reflexive and symmetric, but not transitive. ಎಕ್ಸಾಂಪಲ್ ಬರೆಯೋಣ. ಸೊ ಎಕ್ಸಾಂಪಲ್ ಬರೀಬೇಕು. ಗಿವನ್ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. ಸೊ ಹೇಗೆ ಬರೀತೀನಿ ನೋಡಿ. ಹಾಗಾದ್ರೆ ಲೆಟ್ ಎ ಇಸ್ ಈಕ್ವಲ್ ಟು, ಎ ಒಳಗಡೆ 1, 2, 3 ಸಾಕು. ಆರ್ ಒಳಗಡೆ ರಿಫ್ಲೆಕ್ಸಿವ್ ಆಗ್ಬೇಕಂತೆ. ಹಿಂಗೆ ಬರ್ಬೇಡ. 1, 1 2, 2 ಆಮೇಲೆ 3, 3. ನೆಕ್ಸ್ಟ್ ಏನಾಗಬೇಕು? ಸಿಮಿಟ್ರಿಕ್ ಆಗಬೇಕು ಅಂತ ಹೇಳಿದ್ದಾರೆ. ಸಿಮಿಟ್ರಿಕ್ ಆಗಬೇಕು ಅಂದರೆ ಹೀಗೆ ಬರಿತೀನಿ ನಾನು ನೋಡಿ. 1, 3 ನೆಕ್ಸ್ಟು 2, 3 ನೆಕ್ಸ್ಟು 3, 2 ನೆಕ್ಸ್ಟು 2, 2 ಬರ್ದ್ಬಿಡ್ತೀನಿ. ನೋಡಿ ಗಮನ ಕೊಡಿ. ಸೊ ಅಲ್ಲಿಗೆ 2 to 3 ಆಗ್ಬಿಡುತ್ತೆ. ಸೊ 2 ಟ್ರಾನ್ಸಿಟಿವ್ ಪೇರ್, ಸಿಮಿಟ್ರಿಕ್ ಪೇರ್ ಬರ್ತೀನಿ. ಸೊ ಹೇಗೆ ಬರಿತೀನಿ ನೋಡಿ. 2. ಸೊ 1 to 3 ಆಮೇಲೆ 3 to 1 ನೆಕ್ಸ್ಟು 2 to 3 ಆಮೇಲೆ 3 to 2. ಯೋಚನೆ ಮಾಡೋಣ. ಹಾಗಾದ್ರೆ ಯೋಚನೆ ಮಾಡ್ತೀನಿ, ಗಮನ ಕೊಡು. ಸೊ 1, 1 2, 2 3, 3 ಇರೋದ್ರಿಂದ ರಿಫ್ಲೆಕ್ಸಿವ್ ಆಯಿತು. 1, 3 ಇದೆ, 3, 1 2, 3 ಇದೆ, 3, 2 ಸಿಮಿಟ್ರಿಕ್ ಆಗೋಯ್ತು. ಟ್ರಾನ್ಸಿಟಿವ್ ಎಲ್ಲಿ ಫೇಲ್ಯೂರ್ ಆಗುತ್ತೆ ಹೇಳ್ತೀನಿ, ಗಮನ ಕೊಡಿ. ಇಲ್ಲಿ 2 to 3 ಇದೆ, 2, 3 ನೆಕ್ಸ್ಟು 3, 1 ಇದೆ. ನೆಕ್ಸ್ಟ್ ಏನಿರಬೇಕು? 2 to 3 ಇದೆ, 3 to 1 ಇದೆ, ದೆನ್ 2, 1 ಇರಬೇಕು. 2, 1 ಇಲ್ವಲ್ಲ, ಹೌದಲ್ವಾ? ಎ ಟು ಬಿ, ಬಿ ಟು ಸಿ, ದೆನ್ ಎ ಟು ಸಿ. ಎ ಟು ಸಿ ಅಂದ್ರೇನು? 2, 1 ಇರಬೇಕಾಯ್ತು, ಇದ್ರೊಳಗಡೆ ಇಲ್ಲ. ದೇರ್ಫೋರ್ ಏನಾಗಲ್ಲ, ಹಾಗಾದ್ರೆ ಟ್ರಾನ್ಸಿಟಿವ್ ಆಗೋದಿಲ್ಲ. ಎಕ್ಸಾಂಪಲ್ ಕೊಡ್ಬೋದಾ ಮಕ್ಕಳ? ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ಹಾಗೆ ಕೊಡ್ತೀನಿ, ನೀಟಾಗಿ ಅರ್ಥ ಮಾಡ್ಕೋಬೇಕು ಮಕ್ಕಳ. ನೆಕ್ಸ್ಟ್ ಆನ್ಸರ್ ವಿಚ್ ಈಸ್ ಸಿಮಿಟ್ರಿಕ್ ಅಂಡ್ ಟ್ರಾನ್ಸಿಟಿವ್. ಸಿಮಿಟ್ರಿಕ್ ಅಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ರಿಫ್ಲೆಕ್ಸಿವ್. ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ತುಂಬ ಸಿಂಪಲ್ ಆಗಿದೆ ಮಕ್ಕಳ. ಒಂದು ಸೆಟ್ ತಗೋತಾ ಇದ್ದೀನಿ. ಸೆಟ್ ತಗೊಳ್ಳಾಕಾದ್ರೆ ಎ ಇಸ್ ಈಕ್ವಲ್ ಟು ಒಂದೇ ಸೆಟ್, ಯಾವುದದು? 1, 2, 3. ಆರ್ ಒಳಗಡೆ ಫಸ್ಟ್ ಏನಾಗಬೇಕು? ಸಿಮಿಟ್ರಿಕ್ ಆಗಬೇಕು, ಆಮೇಲೆ ಏನಾಗಬೇಕು? ಟ್ರಾನ್ಸಿಟಿವ್. ಹಿಂಗೆ ಬರಿತೀನಿ. 1, 2 2, 1 ಆಮೇಲೆ 1, 1 ಸಾಕು. ನೋಡಿ 1, 2 ಇದೆ, 2, 1 ಇದೆಯಾ? 1, 2 ಇದೆ, 2, 1 ಇದೆ. ನೆಕ್ಸ್ಟ್ ಹಾಗೆ ಗಮನ ಇಟ್ಟು ಕೇಳಿಸ್ಕೋಬೇಕು. 1 to 2 ಇದೆ, 2 to 1 ಇದೆ, ದೆನ್ ವಾಟ್? 1 to 1 ಇದೆ. ಸೊ ಹಾಗಾದ್ರೆ ಟ್ರಾನ್ಸಿಟಿವ್ ಆಯಿತು. ರಿಫ್ಲೆಕ್ಸಿವ್ ಆಗಲ್ಲ. ಯಾಕೆ ರಿಫ್ಲೆಕ್ಸಿವ್ ಆಗಿಲ್ಲ ಅಂದರೆ 1ಗೆ 1, 1 ಇದೆ, 2ಗೆ 2, 2 ಇರಬೇಕಾಯಿತು, 3ಗೆ 3, 3 ಇರಬೇಕಾಯ್ತು. ಇಲ್ಲ, ದೇರ್ಫೋರ್ ಇಟ್ ಈಸ್ ನಾಟ್ ಎ ರಿಫ್ಲೆಕ್ಸಿವ್. ಹಾಗಾದ್ರೆ ಈ ಎಕ್ಸಾಂಪಲು ಸಿಮಿಟ್ರಿಕ್ ಆಯಿತು, ಟ್ರಾನ್ಸಿಟಿವ್ ಆಯಿತು, ಬಟ್ ಏನಾಗ್ತಾ ಇಲ್ಲ? ರಿಫ್ಲೆಕ್ಸಿವ್ ಆಗ್ತಾ ಇಲ್ಲ. ನೆಕ್ಸ್ಟ್ ಏನು ಪೇರ್ ಮಾಡೋಣ? ವಿಚ್ ಈಸ್ ರಿಫ್ಲೆಕ್ಸಿವ್ ಅಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ವಾಟ್? ಸಿಮಿಟ್ರಿಕ್ ಆಗಬಾರ್ದು. ಹಾಗಾದ್ರೆ ಹೇಗೆ ಬರೆಯೋದ್ನಾಗಾದ್ರೆ ಇದೇ ಎಕ್ಸಾಂಪಲ್ ತಗೊಳ್ಳೋಣ. ರಿಫ್ಲೆಕ್ಸಿವ್ ಆಗಬೇಕಂತೆ. ರಿಫ್ಲೆಕ್ಸಿವ್ ಆಗಬೇಕು ಅಂದರೆ ಫಸ್ಟ್ ಈಗ ಬರೆದು ಬಿಡೋಣ. ದಿಸ್ ಈಸ್ ಸೊಲ್ಯೂಷನ್. ಎ ಆರ್ ಇಸ್ ಈಕ್ವಲ್ ಟು ರಿಫ್ಲೆಕ್ಸಿವ್ ಏನು ಬರೀಬೇಕು? 1, 1 2, 2 3, 3 ಓಕೆನಾ? ಟ್ರಾನ್ಸಿಟಿವ್ ಹೀಗೆ ಬರಿತೀನಿ ನೋಡಿ. 1 to 2 2 to 3 ಅಂಡ್ 1, 3 ಆಗುತ್ತೆ ನೋಡಿ. ಸೊ 1, 2 ಇದೆ. ಸರಿ ಯಾವ್ದು ಆಗಬಾರ್ದು? ಟ್ರಾನ್ಸಿಟಿವ್ ಆಗಬೇಕು. ಓಕೆ ಟ್ರಾನ್ಸಿಟಿವ್ 1 to 2 ಇದೆ ನೋಡಿ. 1 to 2 ಇದೆ, ನೆಕ್ಸ್ಟ್ 2 to 3 ಇದೆ, ದೆನ್ 1 to 3 ಇಲ್ಲೇ ಇದೆ. ಮಾಡ್ಕೊಬೋದಾಗಾದ್ರೆ. ಸೊ 1, 2 ಇದೆ, ಬಟ್ 2, 1 ಇಲ್ಲ. 2, 3 ಇದೆ, 3, 2 ಇಲ್ಲ. 1, 3 ಇದೆ, 3, 1 ಇಲ್ಲ. ಏನಾಗೋದಿಲ್ಲ? ಸಿಮಿಟ್ರಿಕ್ ಆಗೋದಿಲ್ಲ. ಸೊ ದಿಸ್ ಈಸ್ ದ ವೇ ವಿ ಆರ್ getting the example for such things. Got an idea, right? Thank you.